ರಾಹುಲ್ ಗಾಂಧಿಗೆ ರಾಹುಕಾಲ ಶುರುವಾಗಿದೆ. ಇನ್ನು ಮುಂದೆ ಸಿದ್ದರಾಮಯ್ಯ ಅವರು ಹೇಳಿದಂತೆಯೇ ಕೇಳಬೇಕು ಅಂತ ಹೇಳಿ ಬಿಜೆಪಿಯ ವಿಪಕ್ಷ ನಾಯಕ, ವಿರೋಧ ಪಕ್ಷದ ನಾಯಕ ಆಗಿರುವಂತಹ ಆರ್ ಅಶೋಕ್ ಈ ರೀತಿಯಾದಂತಹ ಒಂದು ವ್ಯಂಗ್ಯವಾದಂತಹ ಮಾತುಗಳನ್ನು ಆಡಿರುವಂಥದ್ದು. ಏನು ರಾಹುಲ್ ಗಾಂಧಿ ಅವರು ಒಂದು ಬಿಹಾರದಲ್ಲಿ ಚುನಾವಣೆ ಆಯಿತು, ಅದರಿಂದ ತೀವ್ರ ಮುಖಭಂಗ ಆಗಿದೆ, ಅವರಿಗೆ ರಾಹುಕಾಲ ಶುರುವಾಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಇನ್ನು ಮುಂದೆ ಸಿದ್ದರಾಮಯ್ಯ ಹೇಳಿದಂತೆಯೇ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ ವಿಪಕ್ಷ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ಆರ್ ಅಶೋಕ್ ಈ ರೀತಿಯಾದಂತಹ ವ್ಯಂಗ್ಯವಾದಂತಹ ಮಾತುಗಳನ್ನು ಆಡ್ತಾರೆ. ವೋಟ್ ಚೋರಿ ಕಾಂಗ್ರೆಸ್ನವರ ಒಂದು ಬ್ರ್ಯಾಂಡ್ ಆಗಿತ್ತು, ಆದರೆ ಜನ ಈ ಒಂದು ಡೈಲಾಗನ್ನು ನಂಬಲಿಲ್ಲ ಹೇಳ್ತಾ ಇದ್ದಾರೆ. ವೋಟ್ ಚೋರಿ ಬೋಗಸ್ ಅಂತ ಬಿಹಾರದ ಜನತೆ ಈಗ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಬಿಹಾರ ಎಲೆಕ್ಷನ್ನೇ ಸಾಕ್ಷಿ, ಚುನಾವಣೆ ಫಲಿತಾಂಶ ಸಾಕ್ಷಿ. ಸೋತ ಮೇಲೆ ಮತ ಚೋರಿ ಅಂತ ಕಾಂಗ್ರೆಸ್ನ ನಾಯಕರು ಡೈಲಾಗ್ ಏನು ಹೊಡಿತಾ ಇದ್ದಾರೆ. ಬಿಹಾರ ಫಲಿತಾಂಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಮಂಕಾಗಿದೆ, ಆದರೆ ಇತ್ತ ಬಿಹಾರ ಫಲಿತಾಂಶದಿಂದ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತಾ ಇದ್ದಾರೆ. ಇಷ್ಟು ದಿನ ರಾಹುಲ್ ಗಾಂಧಿ ಮಾತನ್ನು ಸಿದ್ದರಾಮಯ್ಯ ಕೇಳ್ತಾ ಇದ್ರು, ಆದರೆ ಈಗ ಸಿದ್ದರಾಮಯ್ಯ ಮಾತನ್ನು ರಾಹುಲ್ ಗಾಂಧಿ ಕೇಳಬೇಕು. ಆ ರೀತಿಯಾಗಿ ಉಲ್ಟಾ ಆಗ್ಬಿಟ್ಟಿದೆ. ರಾಹುಲ್ ಗಾಂಧಿಯನ್ನ ಸಿದ್ದರಾಮಯ್ಯ ಏನು ಹಾಡಿ ಹೋಗಿ ಒಂದು ರೀತಿಯಲ್ಲಿ ಕಾಯಿಸಬೇಕು. ಅವ್ರೇನು ಕಾಯಿಸ್ತಾ ಇದ್ದಾರೆ ಈ ರೀತಿಯಾಗಿ, ಆದರೆ ಫಲಿತಾಂಶ ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ಗೆ ಶುಕ್ರ ದಿಸೆ ಶುರುವಾಗಿದೆ. ಕಾಂಗ್ರೆಸ್ಗೆಲ್ಲ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಏನಿದ್ರು ಅವ್ರಿಗೆ ಆಗಿದೆ. ಅದಲ್ಲದೆ ಸಿದ್ದರಾಮಯ್ಯ ಡಿ ಕೆ ಶಿ ಮನೆಗೆ ಹೋಗಿ ಬರ್ತಾರೆ. ಆದರೆ ರಾಜ್ಯದಲ್ಲಿ ಡಿ ಕೆ ಶಿ ಅಂದುಕೊಂಡ ಹಾಗೆ ಏನು ನಡೀತಾ ಇಲ್ಲ, ಸಿದ್ದರಾಮಯ್ಯ ಅಂದುಕೊಂಡಂತೆ ನಡೀತಾ ಇದೆ. ಸಿದ್ದರಾಮಯ್ಯ ಈ ಹಿಂದೆ ಕೂಡ ಹೇಳಿದ್ರು ಕೆಲವು ನಾಯಕರು, ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಮೊದಲಿನ ಥರ ಇಲ್ಲ ಅಂತ. ಆದರೆ ಇಲ್ಲ, ಸಿದ್ದರಾಮಯ್ಯ ಮೊದಲಿನ ಥರನೇ ಇದ್ದಾರೆ. ಅವರೀಗ ಬಿಹಾರ ಚುನಾವಣೆ ಬಂದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ರಾಹುಲ್ ಗಾಂಧಿ ವೀಕ್ ಆಗಿದ್ದಾರೆ. ಏನು ಇಷ್ಟು ದಿನ ಬರೀ ವೋಟ್ ಚೋರಿ ಅಂತ ಹೇಳಿ ಆ ಒಂದು ಕಾರ್ಡನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರು. ಬಿಹಾರದ ಜನತೆ ಮತದಾರರು ಯಾರು ಕೂಡ ಅವರ ಒಂದು ಮಾತಿಗೆ ಬೆಲೆ ಕೊಡಲಿಲ್ಲ. ಅದಕ್ಕೆ ಸಾಕ್ಷಿ ಅಲ್ಲಿ ಬಂದಂತಹ ಒಂದು ಫಲಿತಾಂಶ. ಹೀಗಾಗಿ ಏನು ಮುಂದೆ ರಾಹುಲ್ ಗಾಂಧಿ ಹೇಳೋ ಥರ ಕೇಳೋ ಅವಶ್ಯಕತೆ ಇಲ್ಲ. ರಾಹುಲ್ ಗಾಂಧಿನೇ ಸಿದ್ದರಾಮಯ್ಯ ಹೇಳಿದ ಥರ ಕೇಳಬೇಕು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಈಗ ಎಲ್ಲೋ ಒಂದು ಕಡೆ ವೋಟ್ ಚೋರಿ ಅನ್ನುವಂತಹ ಮಾತು ಬಿಹಾರದ ಒಂದು ಚುನಾವಣೆಗೂ ಮುಂಚೆ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಆಗ ರಾಹುಲ್ ಗಾಂಧಿಯವರ ಒಂದು ಮಾತನ್ನು ಕೇಳಬೇಕಾಗಿತ್ತು. ಆದರೆ ಈಗ ಸಿದ್ದರಾಮಯ್ಯ ಅವರು ಹೇಳಿದಂತೆಯೇ ರಾಹುಲ್ ಗಾಂಧಿ ಕೇಳಬೇಕು. ಅದರ ಅವಶ್ಯಕತೆ ಇಲ್ಲ. ರಾಹುಲ್ ಗಾಂಧಿ ಮಾತನ್ನು ಕೇಳೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯವರು ಹೇಳ್ತಾರೆ ಹಂಗೆ ಕೇಳಿ. ಕಾಂಗ್ರೆಸ್ನಲ್ಲಿ ಕೂಡ ಯಾರು ಬೇರೆ ನಾಯಕರಿದ್ದಾರೆ, ಹೈಕಮಾಂಡ್ ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ ನಾಯಕರೇ ಸಿದ್ದರಾಮಯ್ಯವರ ಮಾತು ಕೇಳಬೇಕು. ಆ ರೀತಿಯಾದಂತಹ ಒಂದು ಫಲಿತಾಂಶ ಬಿಹಾರದಲ್ಲಿ ಬಂದಿದೆ. ಹೀಗಾಗಿ ಅದರಿಂದ ಹೈಕಮಾಂಡ್, ಇಡೀ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಮಂಕಾಗ್ಬಿಟ್ಟಿದ್ದಾರೆ, ಮೊಬ್ಬಾಗ್ಬಿಟ್ಟಿದ್ದಾರೆ. ಈ ರೀತಿಯಾದಂಥ ಮಾತುಗಳನ್ನು ಆರ್ ಅಶೋಕ್ ಹೇಳ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಪರವಾಗಿ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಏನಿದ್ರು ಅವ್ರು ಅಂದ್ಕೊಂಡಂತೆ ಏನೂ ಆಗಲಿಲ್ಲ, ಸಿದ್ದರಾಮಯ್ಯ ಅಂದ್ಕೊಂಡಂತೆ ಆಗ್ತಾ ಇದೆ. ಮನೆಗೆ ಹೋಗುವ ಕಾಲ ಬಂದಿದೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮನೆಗೆ ಹೋಗುವ ಕಾಲ ಬಂದಿದೆ ಅಂತ ಹೇಳ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಆದರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅಂದುಕೊಂಡ ಒಂದು ಬದಲಾವಣೆ ಆಗಲ್ಲ. ಏನು ಸಿ ಎಂ ಬದಲಾವಣೆ ಆಗ್ತಾರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿತ್ತು. ಅದು ಸದ್ಯಕ್ಕಂತೂ ಆಗೋ ಥರ ಕಾಣ್ತಾ ಇಲ್ಲ. ಈ ರೀತಿಯಾದಂತಹ ಮಾತನ್ನು ಆರ್ ಅಶೋಕ್ ಹೇಳಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ತಲೆ ಕೆಡಿಸ್ತಾ ಇದ್ದಾರೆ ಅನಿಸುತ್ತೆ. ಯಾಕಂದರೆ ಬಿಹಾರದ ಚುನಾವಣೆ ಇಡೀ ಕಾಂಗ್ರೆಸ್ಸಿಗರ ಒಂದು ತಲೆಯನ್ನು ಕೆಡಿಸಿದೆ, ಹೈಕಮಾಂಡ್ನ ನಿದ್ದೆಯನ್ನು ಕೆಡಿಸಿದೆ. ರಾಹುಲ್ ಗಾಂಧಿ ಸೇರಿ ಅನೇಕ ನಾಯಕರೇನಿದ್ದಾರೆ ಕಾಂಗ್ರೆಸ್ನಲ್ಲಿ, ವರಿಷ್ಠರು, ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಆ ರೀತಿಯಾದಂತಹ ಒಂದು ಫಲಿತಾಂಶ ಬಂದು ಕೂತ್ಬಿಟ್ಟಿರುವಂಥದ್ದು ಬಿಹಾರದಲ್ಲಿ 202 ಸ್ಥಾನಗಳನ್ನು ಗೆದ್ದು ಬೀಗಿದೆ NDAಯಲ್ಲಿ. ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಬಿಹಾರ ಚುನಾವಣೆ ಫಲಿತಾಂಶ ಬೇರೆ ರಾಜ್ಯಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಇದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ನಾಯಕರ ಮೇಲೆ, ಕಾಂಗ್ರೆಸ್ ಸರ್ಕಾರ ಎಲ್ಲಿ ಅಧಿಕಾರದಲ್ಲಿದೆಯೋ ಅಲ್ಲಿ ಕೂಡ ಪ್ರಭಾವ ಬೀರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ BJPಯ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ. ಅದು ಏನು ಸ್ಥಾನಗಳನ್ನು ಗಳಿಸ್ಕೊಂಡಿರುವಂಥದ್ದು ಎಲ್ಲರಿಗೂ ಕೂಡ ಶಾಕ್ ಆಗಿದೆ. ಅಷ್ಟು ದೊಡ್ಡ ಮಟ್ಟದ ಫಲಿತಾಂಶ ಬಂದು ಕೂತಿದೆ. ಹೀಗಾಗಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಮುಖಭಂಗ. ಸಿದ್ದರಾಮಯ್ಯ ಅವರು ಹೇಳಿದಂತೆ ನೀನು ಮುಂದೆ ಕೇಳಬೇಕು. ರಾಹುಲ್ ಗಾಂಧಿ ಹೇಳಿದಂತೆ ಕೇಳೋ ಅವಶ್ಯಕತೆ ಇಲ್ಲ. ರಾಹುಲ್ ಗಾಂಧಿನೇ ಸಿದ್ದರಾಮಯ್ಯ ಅವರ ಒಂದು ಮಾತು ಕೇಳಬೇಕು. ಆ ಒಂದು ಪರಿಸ್ಥಿತಿಗೆ ರಾಹುಲ್ ಗಾಂಧಿ ತಲುಪಿಬಿಟ್ಟಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ವ್ಯಂಗ್ಯವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ ನಾಯಕರನ್ನು, ವರಿಷ್ಠರನ್ನು ಭೇಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಕಾಯ್ತಾ ಇದ್ರು. ಅವ್ರು ಭೇಟಿ ಆದರೆ ಸರಿ, ಇಲ್ಲಾಂದ್ರೆ ಹಂಗೆ ಬರ್ತೀನಿ ಅಂತ ಹೇಳಿದರು. ಹೀಗಾಗಿ ಆ ಒಂದು ವಿಚಾರವಾಗಿ ಕೂಡ ಕೆಲವರು ಮಾತನಾಡಿದರು. ನೀವು ರಾಹುಲ್ ಗಾಂಧಿಯಿಂದ ಹಿರಿಯರಿದ್ದೀರಿ, ನೀವು ಆ ರೀತಿಯಾಗಿ ಮಾತನಾಡಬಾರದು.
ನೀವು ಅವರನ್ನು ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಹೋಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯವರು ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿದರು. ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಆರ್ ಅಶೋಕ್ ಕೂಡ ಮಾತನಾಡ್ತಾ ಇದ್ದಾರೆ. ಏನು ರಾಹುಲ್ ಗಾಂಧಿನ ಮುಂದೆ ನಿಮ್ಮ ಮಾತು ಕೇಳಬೇಕು, ನೀವು ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಆರ್ ಅಶೋಕ್ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.